ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ದೀನಿ. ಅದು ಹಂಗೆ ಇದೆ, ಈಗ ಜಾರಿ ಆಗ್ಬೇಕಲ್ಲ ಅದು. ಮತ್ತೆ ನೀವು ಸುಮ್ಮನೆ ಇದ್ರೆ ನೀವೆಲ್ಲಿ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳೇ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನ ಬಿಡುಗಡೆ ಮಾಡಿ. ಕಾಂತರಾಜು ವರದಿ ಕೊಟ್ಟರು, ಅದು ಕಾರಣಾಂತರದಿಂದ 10 ವರ್ಷ ಆಗ್ಬಿಡ್ತು. 10 ವರ್ಷದ ಮೇಲೆ ಅದನ್ನ ಜಾರಿ ಮಾಡಕ್ಕಾಗಲ್ಲ ಅಂತಂದ್ರು. ಆಯ್ತು, ಈಗ ನಾಯಕರು ಮಧುಸೂದನ್ ನಾಯ್ಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ, ಅವರು ವರದಿ ಕೊಟ್ಟಿದ್ದಾರೆ. ನಾನು ಕ್ಯಾಬಿನೆಟ್ ಅಲ್ಲಿಟ್ಟು ಅಂಗೀಕರಿಸಿ ವಿಧಾನಮಂಡಲದಲ್ಲಿ ಮಂಡಿಸಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ. ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಹಿಂದುಳಿದ ವರ್ಗದ ಆಯೋಗ ಅವರಿಗೆ ವರದಿಯನ್ನು ಕೊಟ್ಟಿದೆ, ಅಕ್ಸೆಪ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಕ್ಸೆಪ್ಟ್ ಮಾಡಿದ್ದಾರೆ. ನೀವು ಅದನ್ನು ಬಹಿರಂಗಗೊಳಿಸಬೇಕು, ವಿಧಾನಮಂಡಲದಲ್ಲಿ ಇಟ್ಟು ಅದನ್ನು ಸಾರ್ವಜನಿಕವಾಗಿ ಅದರ ಅಂಕಿ ಅಂಶಗಳನ್ನು ಬಹಿರಂಗಪಡಿಸಬೇಕು. ಯಾತಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ? 2016ರಲ್ಲಿ ಆಗಿದ್ದಂಥದ್ದನ್ನ 10 ವರ್ಷಗಳ ಸಮೀಕ್ಷಾ ವರದಿ, ಅದು ಹಳೇದಾಗೋಯ್ತು, ಅದು ನಮಗೆ ಬೇಡ ಅಂತೇಳಿ ನೀವೇ ಸ್ವತಃ ಸಹಿ ಮಾಡಿ ಕೊಟ್ಟಿದ್ರಿ. ತಾಂತ್ರಿಕವಾಗಿ ಆಗಲಿಲ್ಲ, ಅವೈಜ್ಞಾನಿಕವಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಿ. ಇವತ್ತು ನಿಮ್ಮ ನೇತೃತ್ವದಲ್ಲೇ ನೀವು ಉಪಮುಖ್ಯಮಂತ್ರಿ ಆಗಿದ್ದಾಗ ಆ ಸಮೀಕ್ಷೆಯನ್ನು ಮಾಡಿರುವಂಥದ್ದು, ಪರಿಪೂರ್ಣವಾಗಿ ಕೊಟ್ಟಿರುವಂಥದ್ದು, ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ನೀವು ವರದಿಯನ್ನು ಮಂಡಿಸಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ. ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಸ್ನೇಹಿತರೆ, ಈ ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆಯಲ್ಲಿ ದಲಿತ ಸಮುದಾಯ 1 ಕೋಟಿಗೂ ಹೆಚ್ಚು ಇದ್ದಾರೆ. 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರೋದ್ರಿಂದಲೇ ಇವತ್ತು ಸಚಿವ ಸಂಪುಟದಲ್ಲಿ 10 ಸಚಿವ ಸ್ಥಾನವನ್ನು ದಲಿತ ಸಮುದಾಯ ಮತ್ತು ST ಸಮುದಾಯಕ್ಕೆ ಕೊಟ್ಟಿರುವಂಥದ್ದು. ಒಟ್ಟು 10, ದಲಿತರಿಗೆ 7, STಗೆ 3, ಒಟ್ಟು 10 ಕೊಟ್ಟಿರುವಂಥದ್ದು. ಅಲ್ಪಸಂಖ್ಯಾತರಿಗೆ 3 ಕೊಟ್ಟಿರುವಂಥದ್ದು, ಹಿಂದುಳಿದ ವರ್ಗದವ್ರಿಗೂ ಕೊಟ್ಟಿರುವಂಥದ್ದು. ಇದು ಜನಸಂಖ್ಯೆಯ ಇವರು ಬಲಿಷ್ಠವಾಗಿ ಜನಸಂಖ್ಯೆ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಕೊಡ್ತಾ ಇರುವಂಥದ್ದು. ನಾವು ಕೇಳ್ತಾ ಇರುವುದೇನಂತಂದರೆ, ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತೀರಲ್ಲ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿಯ ಪ್ರಕಾರ ನೀವು ಅದನ್ನು ಬಿಡುಗಡೆ ಮಾಡಿದ್ರೆ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ, ಈಗ ನೋಡಿ, ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಸಮುದಾಯದವರು 6 ಜನ ಇದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ ಒಟ್ಟು 7 ಜನ ಇದ್ದಾರೆ. ಇಲ್ಲಿ ಬಾಕಿ ಬೇರೆ ಬೇರೆ ಸಮುದಾಯದವ್ರಿಗೆ ಎಷ್ಟೆಷ್ಟು ಲಾಭ ಆಗಿದೆ, ಎಷ್ಟೆಷ್ಟು ಅವ್ರಿಗೆ ಅನುಕೂಲ ಆಗಿದೆ, ಅವರ ಜಾತಿಯ ಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ. 100 ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತೀರಿ. ಆ ಸಮೀಕ್ಷೆಯನ್ನು ಬಿಡುಗಡೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಈಗಾಗಲೇ 2-3 ತಿಂಗಳು ಆಗೋಗಿದೆ. ಈಗಲೂ ನೀವು ಬಿಡುಗಡೆ ಮಾಡದೇ ಇದ್ದರೆ ಅಲ್ಲಿ ಸಮೀಕ್ಷೆ ಮಾಡಿರುವಂಥದಕ್ಕೆ ಅರ್ಥ ಇರೋದಿಲ್ಲ. ಮುಖ್ಯಮಂತ್ರಿಗಳೇ, ಈ ರಾಜ್ಯದಲ್ಲಿ ಸುಮಾರು 80% ಅಹಿಂದ ವರ್ಗಗಳಿರುವಂಥದ್ದು. 80% ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 80% ಅಹಿಂದ ವರ್ಗಗಳಿರುವುದು. ಆ ಅಹಿಂದ ವರ್ಗಗಳಿಗೆ ಅವರವರ ಜಾತಿಯ ಸಂಖ್ಯೆಗಳು ಗೊತ್ತಾಗಬೇಕಲ್ವಾ? ಈಗಾಗಲೇ 165 ಕೋಟಿ ರೂಪಾಯಿಯನ್ನು ವೇಸ್ಟ್ ಮಾಡಾಕಿದ್ದೀರಿ. ಜನರ ತೆರಿಗೆ ಹಣವನ್ನು ಅವತ್ತೇ ವೇಸ್ಟ್ ಮಾಡಾಕಿದ್ದೀರಿ. ಅದನ್ನು ಅಂಗೀಕರಿಸಿ ಸಚಿವ ಸಂಪುಟದಲ್ಲಿ ಇಟ್ಟರೂ ಸಹ ಅದನ್ನು ವಿರೋಧ ಮಾಡ್ತೀರಿ. ಈಗಲೂ ಸಹ ನೀವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ, ನಾವು ಕೋರ್ಟಲ್ಲಿ ಸ್ಟೇ ತಗೊಂಡು ಬಂದಿದ್ದೀವಿ, ಮತ್ತೇನೋ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಈ ಸಮೀಕ್ಷಾ ವರದಿಯನ್ನು ಮೂಲೆಗುಂಪು ಮಾಡ್ತಾ ಇದೆಯಾ? ಅದು ಈ ಸಂವಿಧಾನಬದ್ಧವಾಗಿ ಆಗಿರುವಂತಹ ಸಮೀಕ್ಷೆ ಇದು. ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಮಾಜಿ ಮುಖ್ಯಮಂತ್ರಿ ಆಗಿದ್ರು ಸಹ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ, ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ. ಸಿದ್ದರಾಮಯ್ಯನವರು ಒತ್ತಡ ಹಾಕಬೇಕು. ಇವತ್ತೇನು ಅಲ್ಪಸಂಖ್ಯಾತರು 3 ಜನ ಸಚಿವರಾಗಿದ್ದೀರಿ, ಏನು ದಲಿತ ಸಮುದಾಯದವರು 10 ಜನ ಆಗಿದ್ದೀರಿ, SC ST ಆಗಿದ್ದೀರಿ, ಹಿಂದುಳಿದ ವರ್ಗದವರು ಆಗಿದ್ದೀರಿ. ನೀವು ಒತ್ತಾಯ ಮಾಡಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನೀವು ಈ ರೀತಿ ಜಾಣ ಕುರುಡುತನ ಪ್ರದರ್ಶನ ಮಾಡುವಂಥದ್ದು ಇದು ಯಾರು ಒಪ್ಪುವಂಥ ಮಾತಲ್ಲ. ಅದನ್ನು ಬಿಡುಗಡೆ ಆಯಿತು ಅಂದರೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಾಗುತ್ತೆ. ಈ ರಾಜ್ಯದಲ್ಲಿ ಮೈಕ್ರೋ ಕಮ್ಯುನಿಟಿಗಳು ಭಾಳ ಇದ್ದಾವೆ. ಇವತ್ತಿಗೂ ಸಹ ಮಡಿವಾಳ ಸಮುದಾಯದವರು ಒಬ್ಬರು ಶಾಸಕರಾಗಿಲ್ಲ. ವಿಶ್ವಕರ್ಮ ಸಮುದಾಯದವರು ಅಲ್ಲಲ್ಲಿ ಆಗ್ತಾ ಇದ್ದಾರೆ, MLC ಆಗ್ತಾ ಇದ್ದಾರೆ, ಅವ್ರಿಗೇನೂ ಆಗಿಲ್ಲ. ಕುಂಬಾರ ಸಮುದಾಯದವರು, ಬಹಳಷ್ಟು ಸಮುದಾಯಗಳಿಗೆ ಪ್ರಾತಿನಿಧ್ಯತೆ ಸಿಕ್ಕಿಲ್ಲ.
ಅದೆಲ್ಲ ಸಿಗಬೇಕು ಅಂತಂದರೆ ಈ ಸಮೀಕ್ಷೆ ಹೊರಗಡೆ ಬರಬೇಕು. ಇವತ್ತು ನೋಡಿ, ಒಂದು ಕುರುಬ ಸಮುದಾಯ ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿರುವಂಥ ಕುರುಬ ಸಮುದಾಯ, ಈ ಕುರುಬ ಸಮುದಾಯಕ್ಕೆ ಸಿಗಬೇಕಾದಂತಹ ಪಾಲು ಎಷ್ಟಿದೆ? 9% ಇರುವಂತಹ ಈ ಸಮುದಾಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಕೊನೆಯ ಪಕ್ಷ ಈ ಸಮುದಾಯಕ್ಕೆ 4 ಸಚಿವ ಸ್ಥಾನ ಆದರೂ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ರು ಅಂತ ಅವ್ರ ಕಡೆ ತೋರಿಸ್ತಾ ಇದ್ರಿ. ನಿಮ್ಮವರೇ ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ 8 ಜನ ಲಿಂಗಾಯತರ ಸಚಿವರಿದ್ದರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರಿದ್ದರು. ಇವತ್ತಿಗೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಸಮುದಾಯದ ಸಚಿವರು 6 ಜನ ಇದ್ದಾರೆ. ಲಿಂಗಾಯತ ಸಮುದಾಯದ 7 ಜನ ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ತಕ್ಷಣವೇ ಕುರುಬ ಸಮುದಾಯಕ್ಕೆ ಒಂದೇ ಒಂದು ಕ್ಷೇತ್ರ, ಒಂದೇ ಒಂದು ಸಚಿವ ಸ್ಥಾನ ಕೊಡ್ತಾರೆ. ರಾಜ್ಯಸಭೆನೂ ಕೊಡೋಕ್ಕಿಲ್ಲ. ಅಟ್ಲೀಸ್ಟ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದಿದ್ದಾರೆ, 4 ಸಚಿವ ಸ್ಥಾನ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಕೊಟ್ಟು ವಾಪಸ್ ಇಸ್ಕೊಳ್ಳುವಂತಹ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ಅದು ಗಾಯತ್ರಿ ಶಾಂತೇಗೌಡರದು. ಇಂತಹ ಅನ್ಯಾಯ, ಇಂತಹ ತಪ್ಪುಗಳು ಆಗ್ತಾ ಇದೆ. ಈ ತಪ್ಪುಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರ್ಬೋದು, ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಿರ್ಬೋದು, ಮಾನ್ಯ ಸಿದ್ದರಾಮಯ್ಯನವ್ರನ್ನೂ ನಾವು ಒತ್ತಾಯ ಮಾಡ್ತಿರ್ಬೋದು. ಇದು ಸಮಯ ವ್ಯರ್ಥ ಮಾಡೋದಲ್ಲ. ಇನ್ನು 1.5 ವರ್ಷ ಮಾತ್ರ ಎಲೆಕ್ಷನ್ ಇರುವಂಥದ್ದು. ನೀವು ಹಾಗೆ ಹೀಗೆ ಮಾಡಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗೋಗ್ಬಿಡ್ಲಿ. ಈಗ ಆಗಸ್ಟಿಂದ ಡಿಸೆಂಬರ್ಗೆ ಹೋಯ್ತು, ಡಿಸೆಂಬರಿಂದ ಈಗ ಮಾರ್ಚ್ಗೆ ಹೋಗಿದೆ. ಮಾರ್ಚಲ್ಲಿ ನೀವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಬೇಕು ಅಂತ ಮುಂದಕ್ಕೆ ಹಾಕ್ತೀರಿ. ಅದಾದ ನಂತರ ಮುಂದೆ ಹೋಗಿದ ತಕ್ಷಣ ಎಲೆಕ್ಷನ್ ಬಂದ್ಬಿಡ್ತು. ಮಾರ್ಚ್ ಏಪ್ರಿಲ್ಗೆ 1 ವರ್ಷ, 6 ತಿಂಗಳು ಎಲೆಕ್ಷನ್ ಬಿಟ್ಟುಬಿಡಿ. ಇನ್ನು 6 ತಿಂಗಳು ಉಳಿದೈತೆ. 6 ತಿಂಗಳು ನೀವು ಕಾಲಹರಣ ಮಾಡಿಬಿಟ್ರೆ ನೆಕ್ಸ್ಟ್ ಚುನಾವಣೆ ಡಿಕ್ಲೇರ್ ಆಗುತ್ತೆ. ಚುನಾವಣೆ ಡಿಕ್ಲೇರ್ ಆದಾಗ ಇದು ವರದಿ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೋ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಅಥವಾ JDS BJP ಮೈತ್ರಿ ಸರ್ಕಾರ ಬರುತ್ತೋ. ಈಗ ನೀವು ಆಡ್ತಾ ಇರುವಂತಹ ಆಟ ನೋಡಿದ್ರೆ 50 ಸ್ಥಾನನೂ ನೀವು ಗೆಲ್ಲಂಗೆ ಕಾಣ್ತಾ ಇಲ್ಲ. ನೀವು ಇದನ್ನು ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿ ಜನರಿಗೆ ಗೊತ್ತಾಗಲಿ, ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ಗೊತ್ತಾಗಬೇಕು, ಸಾರ್ವಜನಿಕವಾಗಿ ಗೊತ್ತಾಗಬೇಕು. ಗೊತ್ತಾದಾಗ ಮಾತ್ರ ಅವರಿಗೆ ನ್ಯಾಯ ಒದಗಿಸೋಕ್ಕೆ ಆಗುತ್ತೆ. ಅದು ಬಿಟ್ಟು ಈ ರೀತಿಯಾದಂತಹ ಕಾಲಹರಣ ಮಾಡಿಕೊಂಡೋದ್ರೆ 80% ಇರುವಂತಹ ಅಹಿಂದ ವರ್ಗಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ. ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಆ ಅನ್ಯಾಯವನ್ನು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ಜನರ ತೆರಿಗೆ ಹಣವನ್ನು ನೀವು ಪೋಲ್ ಮಾಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರೇ, ನೀವೇ ಹೇಳಿರುವಂಥದ್ದು ಆ ಅವೈಜ್ಞಾನಿಕ ಸಮೀಕ್ಷೆ ಅಂತೇಳಿ ಹೊಸ ಸಮೀಕ್ಷೆ ಮಾಡಿರುವಂಥದ್ದು, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಮಾಡಿರುವಂಥದ್ದು. ಆದರೂ ಸಹ ಇವತ್ತಿನವರೆಗೂ ಆ ಸಮೀಕ್ಷೆಯ ಬಗ್ಗೆ ಮಾತನಾಡ್ತಾ ಇಲ್ಲ, ಕ್ಯಾಬಿನೆಟಲ್ಲಿ ತರ್ತಾ ಇಲ್ಲ ಅಂತಂದರೆ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು? 80% ಇರುವಂತಹ ಅಹಿಂದ ವರ್ಗಗಳಿಗೆ ಬೆಲೆ ಇಲ್ವಾ? ಈ ವರ್ಗಗಳ ಬೇಡಿಕೆಗೆ ಬೆಲೆ ಇಲ್ವಾ? ಸಿದ್ದರಾಮಯ್ಯನವರು 2016 ಆಗಿರುವಂಥದ್ದು ಅವತ್ತೇ ಅವರು ಬಿಡುಗಡೆ ಮಾಡ್ಬೋದಾಗಿತ್ತು. 16ರಲ್ಲಿ ಕಂಪ್ಲೀಟ್ ಆಗಿತ್ತು, 17-18ರಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. ಅಲ್ಲಿ ಲೋಪದೋಷಗಳು, ತಾಂತ್ರಿಕ ವಿಚಾರಗಳು, ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಬೇಕಾಗಿತ್ತು, ಆಗಲಿಲ್ಲ. BJP ಅವರು ಮಾಡೋದೇ ಇಲ್ಲ. ಈಗ ಕೊನೆಯ ಪಕ್ಷ 2023ರಿಂದ 2026ರವರೆಗೆ ಇದು ಸಮೀಕ್ಷೆ ಬಿಡುಗಡೆ ಆಗುತ್ತೆ, ಫೆಬ್ರವರಿಲಿ ಬಿಡುಗಡೆ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಬಿಡುಗಡೆ ಆಗಲಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆದರೂ ಸಹ ಇದು ಇನ್ನೂ ನೆನಗುದಿಗೆ ಬಿದ್ದಿದೆ ಅಂತಂದರೆ ಹಾಗಾದರೆ ಯಾರನ್ನ ಪ್ರಶ್ನೆ ಮಾಡಬೇಕು ನಾವು? ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿ ಬಿಡುಗಡೆ ಆಗಬೇಕು. ಆಯಾ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ಜನರಿಗೆ ತಿಳಿಬೇಕು. ಆ ಜಾತಿಗಳ ಸಂಖ್ಯೆ ಗೊತ್ತಾಗಬೇಕು. ಅದು ಎಷ್ಟಾದರೂ ಇರಲಿ. ನಮ್ಮ ಅಂದಾಜಿನ ಪ್ರಕಾರ 80% ಅಹಿಂದ ವರ್ಗಗಳು ಕರ್ನಾಟಕದಲ್ಲಿದ್ದಾರೆ ಅಂತ. ಈ 80% ಅಹಿಂದ ವರ್ಗಗಳಿಗೆ ನ್ಯಾಯ ಸಿಗಬೇಕು. ಇದು ನಮ್ಮ ಒತ್ತಾಯ. ಈ ರೀತಿಯಾಗಿ ಹಣವನ್ನು ಪೋಲ್ ಮಾಡಿಕೊಂಡು ಜನರನ್ನು ಮೂರ್ಖರನ್ನಾಗಿ ಮಾಡ್ತೇವೆ ಅನ್ನೋದಂದರೆ ಅದಕ್ಕಿಂತಹ ಮೂರ್ಖತನ ಮತ್ತೊಂದಿಲ್ಲ. ಸ್ನೇಹಿತರೆ, ಸತ್ಯವನ್ನು ಸತ್ಯ ಅಂತ ಕೇಳೋಣ. ಸತ್ಯವನ್ನು ಸತ್ಯ ಅಂತ ಕೇಳ್ದ ಹೋದರೆ ನಾವು ಪ್ರಜೆಗಳಾಗಿದ್ದು ವೇಸ್ಟ್ ಆಗುತ್ತೆ. ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕಾಗುತ್ತೆ. ದೌರ್ಜನ್ಯಗಳ ವಿರುದ್ಧ ದನಿ ಎತ್ತಬೇಕಾಗುತ್ತೆ. ನಾವು ಏನೇ ಮಾತಾಡಬೇಕಾದ್ರೂ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ. ನಮ್ಮ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.